ಇನ್ನು ಖ್ಯಾತ ಹಿರಿಯ ನಟ ಆದದ್ದು ಇದೀಗ ಗಣೇಶ್ ಅವರು ಇದ್ರ ಬಗ್ಗೆ ಬಂದಿರುವಂಥ ಸುದ್ದಿ. ಈಗ ಆಘಾತಕಾರಿ ಸುದ್ದಿ ಅಂತ ಹೇಳ್ಬಿಟ್ಟು ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಬಂದಿರುವಂಥದ್ದು. ಹಾಗಾದರೆ ಏನಾಗಿದೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ತಿದ್ರೆ ಇನ್ನು ಸಿನಿಮಾ ರಂಗಗಳಲ್ಲಿ ಇನ್ನು ಒಂದರ ಒಂದು ಸಾವು ನೋವುಗಳು ಸಂಭವಿಸ್ತಾ ಇರುವಂಥದ್ದು. ಆದರೆ ಕನ್ನಡ ಸಿನಿಮಾ ರಂಗನೂ ಆಗಿರ್ಬೋದು, ತಮಿಳು, ತೆಲುಗು ಎಲ್ಲದೂ ಕೂಡ ಆಗಿರುವಂಥದ್ದು. ಈಗ ಇದೇ ಸಂದರ್ಭವನ್ನು ಈಗ ತಮಿಳು ಸಿನಿಮಾ ರಂಗದಲ್ಲಿ ಕೂಡ ಖ್ಯಾತ ನಟರೊಬ್ಬರು ಈಗ ಕೊನೆ ಸೇರಿದಂಥದ್ದು. ಹಾಗಾದರೆ ಯಾರು ಇದು ಅಂತ ನೋಡೋಣ ಬನ್ನಿ. ಇನ್ನು ವೆಟ್ರಿಕಾನ್ ಸಿನಿಮಾದಲ್ಲಿ ಕೂಡ ಹೀರೋ ಆಗಿ ಕೂಡ ಅವರು ಕಾಣಿಸಿಕೊಂಡಿದ್ದರು ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಅವರು ಬೇರೆ ಯಾರು ಅಲ್ಲ, ಡೆಲ್ಲಿ ಗಣೇಶ್ ಅವರು. ಆಮೇಲೆ ಕಾಮಿಡಿ ಪಾತ್ರಗಳನ್ನು ಮತ್ತು ಪೋಷಕ ಪಾತ್ರಗಳಲ್ಲಿ ಕೂಡ ಇವರು ಅಭಿನಯಿಸ್ತಿದ್ರು. ಇಂಥ ಅತಿ ದೊಡ್ಡ ಕಲಾವಿದರಾದಂಥ ಡೆಲ್ಲಿ ಗಣೇಶ್ ಅವರು ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿಗೆ ಬಂದಿರೋದು. ಇನ್ನು ಚಿತ್ರರಂಗಕ್ಕೆ ತುಂಬಲಾರದಂಥ ನಷ್ಟ ಕೂಡ ಉಂಟಾಗಿರುತ್ತದೆ. ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇಂಥ 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿರೋದು. ಇನ್ನು ಇವರ ಸಾವಿನಿಂದಾಗಿ ತಮಿಳುನಾಡಿನ CM ಆದಂಥ ವಿಜಯ್ ಅವರು ಕೂಡ ಕಣ್ಣೀರು ಹಾಕಿದ್ದಾರೆ. ಯಾಕೆಂದರೆ ವಿಜಯ್ ಜೊತೆ ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪೋಷಕ ಪಾತ್ರದಲ್ಲಿ ಕಾಣಿಸ್ತಾರೆ.